ಈಗ ಕರ್ಣ ಧಾರಾವಾಹಿಯಲ್ಲಿ ಮದುವೆಯನ್ನು ಸಮಸ್ಯೆಗೆ ಸಿಲುಕಿಕೊಂಡ ನಿಧಿ, ನಿತ್ಯ ಹಾಗೂ ಕರ್ಣ ಪರಿಹಾರ ಕಂಡುಕೊಳ್ಳಬೇಕು ಎಂದು ಐಸ್ ಕ್ರೀಂ ಪಾರ್ಲರ್ನಲ್ಲಿ ಯೋಚನೆ ಮಾಡ್ತಿರ್ತಾರೆ. ಹೀಗೆ ಸಂಜಯ್ ಪ್ಲಾನ್ ಹಾಳು ಮಾಡೋದು ಎಂದು ಮತ್ತೊಂದು ಕಡೆ ಪ್ಲಾನ್ ಮಾಡಿದ್ದಾರೆ. ಇದರಿಂದ ಕರ್ಣನ ಮೇಲೆ ಮತ್ತಷ್ಟು ಆರೋಪ ಬರುವುದು ಸಹಜ. ಪ್ರೀತಿಸಿ ಮದುವೆಯಾಗಬೇಕಿದ್ದ ತೇಜಸ್ ಓಡಿ ಹೋಗಿದ್ದಾರೆ. ನಿತ್ಯ ಹಾಗೂ ಕರ್ಣನ ಸುಳ್ಳಿನ ಮದುವೆ ಆಗಿದ್ದರೂ ಈ ವಿಚಾರ ನಿಧಿಗೆ ಇಲ್ಲಿಯವರೆಗೂ ತಿಳಿದಿರಲಿಲ್ಲ. ಈಗ ನಿಧಿಗೆ ಈ ಎಲ್ಲಾ ವಿಚಾರವ ಗೊತ್ತಾಗಿದೆ. ಉಳಿದಂತೆ ಯಾರಿಗೂ ಈ ವಿಚಾರವಾಗಿ ಗೊತ್ತಿಲ್ಲ. ಈ ಸತ್ಯ ಹೊರಬಂದರೆ ಇನ್ನಷ್ಟು ಸಮಸ್ಯೆ ಆಗುವುದು ಖಂಡಿತ. ಇದರ ಮಧ್ಯೆ ನಿಧಿ ಬೈಕ್ ರೈಡ್ ಕೆಲಸಕ್ಕೆ ಸೇರಿಕೊಂಡಿದ್ದಳು. ಸಂಜಯ್ ಮಾಡಿದ ಕುತಂತ್ರ ಬುದ್ಧಿಯಿಂದ ಒಂದು ದಿನ ಪೊಲೀಸ್ ಠಾಣೆಯಲ್ಲಿ ಉಳಿದು ಬಂದ ನಂತರ ಕರ್ಣ ನಿಧಿಯನ್ನು ಬಿಡಿಸಿಕೊಂಡು ಬಂದಿರ್ತಾನೆ. ಮಾರನೇ ದಿನವೇ ಕರ್ಣ ಹಾಗೂ ನಿತ್ಯನ ಮದುವೆ ಏರ್ಪಾಡು ನಡೆಯುತ್ತಿರುತ್ತದೆ. ಇದೇ ಸಮಯದಲ್ಲಿ ನಿಧಿಗೆ ಒಂದು ಬೈಕ್ ರೈಡ್ ಬಂದಿರುತ್ತದೆ. ಅದೇ ಬೈಕ್ ರೈಡ್ ನಲ್ಲಿ ತೇಜಸ್ ಬಂದಿರುತ್ತಾನೆ. ನಿಧಿ ಇದು ತೇಜಸ್ ಭಾವ ಅಲ್ವಾ ಎಂದು ಕಂಡುಹಿಡಿದು ಬಹುಶಃ ಅವರ ಹತ್ತಿರ ಹೋಗಿ ನಮ್ಮ ಅಕ್ಕನಿಗೆ ಯಾಕೆ ಮೋಸ ಮಾಡಿದ್ರಿ ಎಂಬ ವಿಚಾರವನ್ನು ಕೇಳ್ತಾಳೆ. ಅದಕ್ಕೆ ತೇಜಸ್, ಇದು ನನ್ನ ಕಡೆಯಿಂದ ಆಗಿರುವಂತಹ ತಪ್ಪು ಅಲ್ಲ. ಮದುವೆಯ ಸಂದರ್ಭದಲ್ಲಿ ನನ್ನನ್ನು ಯಾರೋ ಕಿಡ್ನಾಪ್ ಮಾಡಿದ್ದಾರೆ. ನನ್ನ ಜೊತೆಗೆ ನನ್ನ ತಂದೆ ತಾಯಿ ಎಲ್ಲರನ್ನೂ ಕಿಡ್ನಾಪ್ ಮಾಡಿದ್ದರು. ಆದರೆ ನನ್ನ ತಂದೆ ತಾಯಿಯನ್ನು ಬಿಟ್ಟು ಕಳಿಸಿದ್ದಾರೆ. ಆದರೆ ನನ್ನನ್ನು ಮಾತ್ರ ಇನ್ನೂ ಅಲ್ಲೇ ಕಿಡ್ನಾಪ್ ಮಾಡಿ ಚಿತ್ರಹಿಂಸೆಯನ್ನು ಕೊಡುತ್ತಿದ್ದರು ಎಂದು ಸತ್ಯವನ್ನು ನಿಧಿ ಹತ್ತಿರ ತೇಜಸ್ ಹೇಳಿಕೊಳ್ಳುತ್ತಾನೆ. ಇದಕ್ಕೆ ಶಾಕ್ ಆದ ನಿಧಿ ಬೇರೊಂದು ಯೋಚನೆ ಮಾಡದೆ ತೇಜಸ್ಸನ್ನು ಮನೆಗೆ ಕರೆದುಕೊಂಡು ಹೋಗ್ತಾಳೆ. ಅಲ್ಲಿ ನಡೆಯುತ್ತಿರುವ ಮದುವೆಯನ್ನು ನಿಲ್ಲಿಸಲು ಪ್ರಯತ್ನ ಪಡುವಷ್ಟರಲ್ಲಿ ತೇಜಸ್ಗೆ ಇದು ಕರ್ಣನೇ ಮಾಡಿದ್ದಾನೆ ಎಂಬ ವಿಚಾರ ನೆನೆದುಕೊಂಡು ನಿತ್ಯ ಹಾಗೂ ಕರ್ಣನ ಮೇಲೆ ಅನುಮಾನ ಪಡುವಂತೆ ಸಂಜಯ್ ಹಾಗೂ ರಮೇಶ್ ಇಬ್ಬರು ಸಂಚನ್ನು ಹಾಕಿರುತ್ತಾರೆ. ಅದರಂತೆಯೇ ತೇಜಸ್ ಕೂಡ ಅವರ ಮೇಲೆ ಅನುಮಾನವನ್ನು ಪಡೆದಿರುತ್ತಾನೆ. ಮುಂದಿನ ಸಂಚಿಕೆಗಳಲ್ಲಿ ಯಾವ ರೀತಿಯ ಟ್ವಿಸ್ಟ್ಗಳನ್ನು ತೆಗೆದುಕೊಳ್ಳುತ್ತೋ ಎಂಬುದನ್ನು ಕಾದು ನೋಡಬೇಕಿದೆ. ಇದೇ ರೀತಿಯ ಸಿನಿ ಅಪ್ಡೇಟ್ಸ್ಗಳಿಗಾಗಿ ಹಾಗೂ ಕನ್ನಡ ಬಿಗ್ ಬಾಸ್ ಸೀಸನ್ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಹಾಗೂ ಸೀರಿಯಲ್ನ ಪ್ರತಿಯೊಂದು ಅಪ್ಡೇಟ್ಗಳಿಗಾಗಿ ಈ ಕೂಡಲೇ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣ್ತಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.